ಬೆಳಗ್ಗೆನೆ ಇಲ್ಲಿ ನೋಡಿ ಗಾಡಿಗಳನ್ನ ನಿಲ್ಸಿದ್ರೆ ಎಲ್ಲಿ ಇದು ಮಾಡಿದ್ರು ಗಾಡಿಗಳೆಲ್ಲ ನಿಲ್ಸಲ್ವಾ? ಮೂರು ಗಾಡಿಗಳನ್ನ ಒಂದು ನಮ್ಮ ಅಪ್ಪಂದು. ಬೆಳಗ್ಗೆನೇ ಇದೇ ಕೆಲಸ ನಂದು. ಏಕೆಂದರೆ ನಮ್ಮ ಅಪ್ಪಂದೊಂದು ಗಾಡಿ, ನಂದೊಂದು ಗಾಡಿ, ನಮ್ಮ ಎನ್ನರದೊಂದು ಗಾಡಿ ಇರುತ್ತಲ್ಲ, ಹಂಗಾಗಿ ಡೋರ್ ತೆಗಿಯೋಕ್ಕೆ ಆಗಲ್ಲ. ಡೋರ್ ಮುಂದೆನೇ ಗಾಡಿ ನಿಲ್ಲಿಸಿರ್ತಾರೆ. ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ಗಾಡಿಗಳನ್ನ 2 ಗಾಡಿ ಮಾತ್ರ ಹೊರಗಡೆ ನಿಲ್ಲಿಸ್ತೀನಿ. ನಮ್ಮ ಅಪ್ಪಂದೊಂದು, ನಮ್ಮ ಅಪ್ಪಂದೇನು ಡೈಲಿ ಇರೋಲ್ಲ, ನಮ್ಮ ಅಪ್ಪ ವಾರಕ್ಕೊಂದು ದಿವಸ 2 ದಿವಸ ಬರುತ್ತೆ ಅಷ್ಟೇ. ಹಂಗಾಗಿ ಅದ್ರದ್ದು ಇರುತ್ತಲ್ಲ, ಹೊರಗಡೆ ನಿಲ್ಲಿಸ್ಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಫಸ್ಟು ನಮ್ಮ ಅಪ್ಪನ ಗಾಡಿ ನಿಲ್ಲಿಸ್ದೆ. ಯಾರ ಮನೆಯಲ್ಲಾದರೂ ಅಷ್ಟೇ ಇವಾಗ ಗಾಡಿ ಇಲ್ದೋದ್ರೆ ಜೀವನನೇ ಇಲ್ಲ ಅನ್ನೋ ರೀತಿಲಿ ಇರ್ತಾರಲ್ಲ, ಹಂಗಾಗಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಒಂದೊಂದು ಗಾಡಿ ಇದ್ದೇ ಇರ್ತವೆ. ಇದು ನಮ್ಮ ವೈಟ್ ಕಲರ್ದು ನಮ್ಮ ಮನೆಯವ್ರದ್ದು, ಇನ್ನೊಂದು ಪಕ್ಕದಲ್ಲಿ ಐತಲ್ಲ ಅದು ಬ್ಲೂ ಕಲರ್ದು ನಂದು. ಹಾಗಾಗಿ ನಂದೇನು ಎಲ್ಲೂ ತೆಗಿಯಲ್ವಲ್ಲ, ನನ್ನ ಮಗನ ಮಾತ್ರ ಸ್ಕೂಲಿಂದ ಬಿಡಬೇಕಾದ್ರೆ ಅವರು ಬಿಡ್ತಾರೆ, ನಾನು ಕರ್ಕೊಬರೋದಲ್ಲ ಮಾತ್ರ ನಾನು ಗಾಡಿ ತೆಗಿತೀನಿ. ಹಂಗಾಗಿ ಕಾಂಪೌಂಡಿಂದ ಫಸ್ಟು ನಮ್ಮ ಅಪ್ಪನ ಗಾಡಿ ನಿಲ್ಲಿಸ್ಬಿಟ್ಟು ಇವ್ರದ್ದು ನಿಲ್ಲಿಸ್ತಾ ಇದ್ದೀನಿ. ಇವ್ರದ್ದನ್ನು ಅಷ್ಟೇ, ಇವರು ಡ್ಯೂಟಿಗೆ ಹೋಗ್ತಾರಲ್ಲ, ಈಗ 9 ಗಂಟೆಗೆ ಡ್ಯೂಟಿಗೆ ಹೋಗ್ತಾರಲ್ಲ, ಹಂಗಾಗಿ ಅದಕ್ಕೆ ಅವ್ರದ್ದು ಹೊರಗಡೆ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ತೆ. ನೆಕ್ಸ್ಟು ಸ್ಲಿಪ್ಪರು, ನಮ್ಮ ಮನೆ ಕಾಂಪೌಂಡ್ ಎಷ್ಟಿದೆ ಅದ್ರ ತುಂಬಾ ಸ್ಲಿಪ್ಪರ್ ಇರ್ತವೆ. ಸ್ಲಿಪ್ಪರನ್ನು ಒಂದು ಕಡೆಗೆ ಆಗೋತ್ತಿಗೆ ಸಂಜೆ ಹೊತ್ತಲ್ಲ ಎಲ್ಲರೂ ಬರೋದ್ರಿಂದ ಎಲ್ಲರೂ ಒಂದೊಂದು ಕಡೆ ಬೀಸಾಕಿರ್ತಾರೆ ಸ್ಲಿಪ್ಪರ. ಫಸ್ಟು ಸ್ಲಿಪ್ಪರ್ ಒಂದು ಸೈಡಿಗೆ ಎಳಿಬೇಕು. ಸ್ಲಿಪ್ಪರ್ಗಳದೇ ಕಾಟ ಎಲ್ಲರೂ ನಂದು ನನ್ನ ಮಗಂದೇ ಜಾಸ್ತಿ. ನನ್ನ ಮಗಂದುವೇ ಅವನು 3-4 ಜೊತೆ ಸ್ಲಿಪ್ಪರ್ ಇದ್ದಾವೆ ಅದರೊಳಗಡೆ, ನನ್ನ 1-2 ಜೊತೆ ಇರ್ತವೆ ಅಷ್ಟೇ. ಇನ್ನು ನಮ್ಮ ಅಪ್ಪನ ಒಂದು ಜೊತೆ ಇರುತ್ತೆ, ನಮ್ಮ ಮನೆಯವ್ರದ್ದು ಒಂದು ಜೊತೆ ಇರುತ್ತೆ. ನನ್ನ ಗಾಡಿನೂ ಸೈಡಿಗೆ ಹಾಕ್ತೀನಿ. ನನ್ನ ಗಾಡಿ ಪಕ್ಕ ಒಂದು ಜೊತೆ ಸ್ಲಿಪ್ಪರ್ ಇದ್ದು ಗಾಡಿ ತಂದು ನಿಲ್ಲಿಸಿದ್ರ ಅಲ್ಲೇ ಬಿಟ್ಟಿರ್ತೀನಿ ನಾನು ಅಷ್ಟೇ. ಅದಕ್ಕೋಸ್ಕರ ಆ ಸ್ಲಿಪ್ಪರ್ನ ಸೈಡಿಗೆ ಹೇಳ. ಫ್ರೆಂಡ್ಸ್ ನೋಡಿ, ಕಾವ್ಯ ಚಾರ್ವಿ ಸಾಕೊಂಡೇ ಇರೋದು ನಾನಲ್ಲ ಫ್ರೆಂಡ್ಸ್, ಇದು ವಿಡಿಯೋ ಮಾಡ್ತೀನಲ್ಲ, ಇದು ಇವಳೇ ಸಾಕಿರೋದು ಕಾವ್ಯ. ನೋಡಿ ನಾಟಿ ಸೀಬೆಕಾಯಿ ನೋಡಿ ಹೆಂಗೆ ಆಡ್ತೀಯ ಅಂತ. ಖುಷಿ ಜಾಸ್ತಿ ಆಯ್ತಾ? ಬರೀ ನಮ್ಮ ಅಂತಕ್ಕೆ ಹೋಗೋಣ, ಬತ್ತೀಯಾ? ದೋಸೆನೂ ತಿನ್ನಿಸ್ತೀಯಾ? ಫ್ರೆಂಡ್ಸ್ ಸೀಬೆ ಗಿಡ ಹಾಕಿದ್ದಾಳೆ. ಆ ಸೀಬೆಕಾಯಿನ ನಾಟಿ ಸೀಬೆಕಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದಕ್ಕೆ ಹೇಳು ಬಾರೆ ಸೀಬೆಕಾಯಿ ಕುಯ್ಕೊಳ್ಳೋಣ. ಕವ್ಯ ಬಾರವಾ ಪ್ಲೀಸ್, ಪ್ಲೀಸ್ ನೋಡಿ ಬಾರವಾ. ಸೀಬೆಕಾಯಿ ಕುಯ್ಕೊಡು ಅಂದ್ರೆ ಬರಲ್ಲ ನೋಡಿ ಫ್ರೆಂಡ್ಸ್, ಹಂಗೆ ಹೆಂಗೆ ಆಡ್ತಾಳೆ ಫ್ರೆಂಡ್ಸ್. ಬೈತಾಳೆ ಸೀಬೆಕಾಯಿ ಕುಯ್ಕೊಡಂದ್ರೆ. ಏನಪ್ಪೈತಿ ಬೇಕಾದಾಗ ಏನಕ್ಕೆ ಬೈತಿ ಅಂತ ಗೊತ್ತಾಳೆ, ಆಮೇಲೆ ನಡ್ಕಾಡ್ತಾಳೆ. ಇಲ್ಲ ಫ್ರೆಂಡ್ಸ್, ನಾವಿಬ್ರು ಅಕ್ಕ ತಂಗಿಯರು. ನಾಳೆ ಅಕ್ಕ, ಇವಳು ತಂಗಿ. ಈ ಜನ್ಮದಲ್ಲಿ ಬೇಡ, ಸಾಕು ಈ ಜನ್ಮಕ್ಕೆ. ಅಕ್ಕ ತಂಗಿಯರು ಸಂಬಂಧ ಹೆಂಗಿರುತ್ತೆ ಹಿಂಗೆ ಅಂದ್ಬಿಟ್ರೆ ನೀನು ಹೆಂಗೆ? 3 ದಿನಕ್ಕೂ ಬೀದಿ ಮೇಲೆ ನಿಂತ್ಕೋಬೇಕಾಗ್ತದೆ ಫ್ರೆಂಡ್ಸ್. ಸ್ವಲ್ಪ ಜಗಳಾಡ್ತೀವಿ ಅಷ್ಟೇ, ಸ್ವಲ್ಪವಾ. ಕುಯ್ಕೊಡು ಬಾ ಪ್ಲೀಸ್, ಬಾ. ಏನಾಗಲ್ಲ ಬರ್ರಿ, ವಿಡಿಯೋ ಮಾಡಿದ್ರೆ ಏನಾಗುತ್ತೆ? ಏನೂ ಆಗಲ್ಲ ನೋಡಿ ಫ್ರೆಂಡ್ಸ್. ಗಿಡ ಈ ಕಲರ್ ಒಂದು ಗಿಡ ಐತೆ, ನಮ್ಮ ಮನೆ ಹತ್ರಕ್ಕೆ ಹಾಕಬೇಕು. ಇದು ಏನೇ ತೊಟ್ಟ ಹಂಗಂಗೆ ಬಿದ್ದೋಯ್ತವೆ. ನೀನೇ ಇಟ್ಟಿರೋದ? ಇರ್ಬೆಗಳು ಹಿಂಸೆ ಕಣೆ, ಏನಕ್ಕೆ ಇಷ್ಟೊಂದು ಇರ್ಬೆ ಬತ್ತಾವಪ್ಪ ಅಲ್ವಾ? ಸಖತ್ ಇರ್ಬೆಗಳು. ಡೈಲಿ ಹಣ್ಣು ಆಯ್ತವ. ಹಾಂ, ನಮ್ಮನೆ ಹತ್ರನೇ ಗಿಡ ಚೆನ್ನಾಯ್ತಿಲ್ಲ ಎಲ್ಲ. ಹಾಂ, ಇಲ್ಲೊಂದು ಐತೆ, ಹಣ್ಣು ಆಯ್ತಿದ್ದ. ಖಾಲಿ ಹಾಕಿ ಬಂದರೆ ನಮ್ಮನೆಯಲ್ಲಿ ಹಣ್ಣು ಆಯ್ತು. ಇನ್ನು ನೆಕ್ಸ್ಟ್ ನಾನೇನೇನು ಸಕ್ಕತ್ ಸ್ವೀಟ್ ಅಂದರೆ ಸಕ್ಕತ್ ಸ್ವೀಟ್ ಇದ್ದಾವೆ ಹಣ್ಣುಗಳು ಮಾತ್ರ ನಿಜ. ಹಾಗಲಕಾಯಿ ಗಿಡ ಇಲ್ಲೇ ಇದ್ದಿದ್ದು, ಕಾಯೆಲ್ಲ ಬಿಟ್ಟು ಕಾಲೇನಾ? ನನ್ನ ವಯಸ್ಸಾಯ್ತು, ಒಣಗೋಯ್ತೆ ಬಾ. ಅಲ್ಲ ಆದ್ರೂ ಹಾಗಲಕಾಯಿ 1 kg ಅಷ್ಟು ಬಿಟ್ಟಿಲ್ವ ಇದರಲ್ಲಿ ಕವ್ಯ? ಬಿಡ್ತಲೇನು, ಒಣಗಿ ಹೋಯ್ತು. ಇವಾಗ ಒಣಗಿ ಹೋದಂಗೆ ಆಯ್ತು. ಅಲ್ಲಿ ಏನಾರು ಇದ್ದವು ಕಡೆ ಹಂಗೆ ಇದು ಮಾಡ್ತೀಯಲ್ಲ.
ಏನಕ್ಕೆ ಹೆಗ್ಣ ತಿಂತವೆ ಅಂತ ಹಂಗಿಟ್ಟಿದ್ದ ಬೇರೆ ಪಕ್ಕಕ್ಕೆ. ಇಲ್ಲಿಗೆ ಬರ್ತಾವ ಕೋಳಿಗಳು, ಸಂಧ್ಯಾಸಿಂದ ಬರ್ತಾವ. ಹಾಂ, ಸೀಬೆಕಾಯಿನಾ? ಹಾಂ, ಸೀಬೆಕಾಯಿ ಖಾಲಿ 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 ಚರ್ವಿ. ಆದರೂ ಇದನ್ನು ಸಣ್ಣ ತಿಂಗಳು ಕಳಕಣಿದೆಯಲ್ಲ, ಗ್ರೇಟ್ ಕಣ್. ನಿಜ, ಇದು ಎಷ್ಟು ಚಂದ ಗೊತ್ತಾ, ಸಾಂಬಾರು ಹಸಿ ಚೆನ್ನಾಗಲ್ಲ ಇವು ಸಣ್ಣ ತಿಂಗಳು ಕಳಲ್ವಾ. ಹಾಂ, ಬಂದ್ವಾ ಅಂದರೆ ಹೊಸ ಮಣ್ಣಲ್ವಾ, ಹಂಗಾಗಿ ಮಣ್ಣು ಚೆನ್ನಾಯ್ತಲ್ಲ. ಹೊಲಕ್ಕೆ ಹಾಕಿರೋ ಬರಕ್ಕಲ್ಲ ಅಂದರೆ ದುಡ್ಡು ಕೊಡ್ತಂದು ಕಳ ಇಲ್ಲ, ಮನೇಲಿದ್ದಾವ ಅವಾದರೆ ಬರ್ತವೆ. ನೋಡು, ನಾನು ತೊಗರಿಗೆ ಕಾಳು ಮನೇಲಿದ್ದವು ಅಂತ ಹಾಕ್ದೆ, ಬರಲೇ ಇಲ್ಲ ಈ ಸರಿ. ಇದು ಒಯ್ಯ ಬೇರೆ ತಿನ್ನಿಸ್ತಾ ಅದಕ್ಕಾಯಿ. ಚರ್ವಿ ಸೀಬೆಕಾಯಿ ತಿನ್ಕೊ ಬಂದ್ವಿ ನಾವು. ಹಾಗೆ